ಈ ಮುಂಚಿನ ವಿಡಿಯೋದಲ್ಲಿ ನಾವು ದೂರವಾಣಿ ಕರೆಗಳಿಂದ ಹೇಗೆ ಹಣಕಾಸಿನ ಮೋಸಗಳನ್ನು ಮಾಡುತ್ತಾರೆ, ಹೇಗೆ ಜನಸಾಮಾನ್ಯರ ದುಡ್ಡನ್ನು ಕಸಿದುಕೊಳ್ಳುತ್ತಾರೆ ಎಂದು ನೋಡಿದ್ದೆವು. ಈ ವಿಡಿಯೋದಲ್ಲಿ ನಾವು ಆನ್ಲೈನ್ನಿಂದ ಹೇಗೆ ಮೋಸ ಮಾಡುತ್ತಾರೆ ಎಂದು ನೋಡೋಣ. ನಿಮಗೆ ಸಾಮಾನ್ಯವಾಗಿ ಇಮೇಲ್ಗಳು ಬ್ಯಾಂಕಿನಿಂದ ಬಂದಾಗ ಅಥವಾ ಯಾವುದೇ ಒಂದು ವಾಣಿಜ್ಯದ ಸಂಸ್ಥೆಯೊಂದಿಗೆ ನೀವು ವ್ಯವಹಾರವನ್ನು ಹೊಂದಿದ್ದರೆ ಆ ಇಮೇಲ್ಗಳು ಬರುತ್ತಿರುತ್ತವೆ. ಆ ಇಮೇಲ್ಗಳು ಬಂದಾಗ ನಾವು ಸಾಮಾನ್ಯವಾಗಿ ಅವನ್ನು ನಂಬಿ ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತಾರೋ ಅದನ್ನು ಫಾಲೋ ಮಾಡುತ್ತೇವೆ. ಅದರಲ್ಲಿ ಲಿಂಕ್ ಇದ್ದರೆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಕಾರ್ಯವನ್ನು ಮುಗಿಸಿಕೊಳ್ಳುತ್ತೇವೆ. ಇದೇ ಥರದ ಡೂಪ್ಲಿಕೇಟ್ ಇಮೇಲ್ಗಳು, SMS ಗಳು, ಕರೆಗಳು ಬಂದು ಜನಸಾಮಾನ್ಯರಿಗೆ ಮೋಸ ಮಾಡುತ್ತವೆ. ಉದಾಹರಣೆಗೆ ನಿಮಗೆ ಒಂದು ನಕಲಿ ಇಮೇಲ್ ಬಂದಿರುತ್ತದೆ. ಆ ಇಮೇಲನ್ನು ನೋಡಿದರೆ ಅದು ಸರ್ವೇ ಸಾಮಾನ್ಯವಾದ ಒಂದು ಬ್ಯಾಂಕಿನ ಇಮೇಲ್ ಥರ ಇರುತ್ತದೆ. ಉದಾಹರಣೆಗೆ ನಿಮ್ಮ ಕಾರ್ಡಿನ ರಿವಾರ್ಡ್ ಪಾಯಿಂಟ್ಗಳು 5,000 ಆಗಿವೆ, 10,000 ಆಗಿವೆ, ಅದನ್ನು ರಿಡೀಮ್ ಮಾಡಿಕೊಳ್ಳಲು ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಬಂದಿರುತ್ತದೆ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಅದು ನಿಮಗೆ ಒಂದು ಬ್ಯಾಂಕಿಗೆ ಕರೆದುಕೊಂಡು ಹೋಗುತ್ತದೆ. ಉದಾಹರಣೆಗೆ SBI ಬ್ಯಾಂಕ್ ಅಂತ ಅಂದುಕೊಳ್ಳಿ. ಅದು ನೋಡಿದ ತಕ್ಷಣ SBI ಬ್ಯಾಂಕಿನ ವೆಬ್ಸೈಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ನಿಮ್ಮ ಬಳಿ SBI ಕಾರ್ಡೇ ಇಲ್ಲದಿರಬಹುದು. ಏಕೆಂದರೆ ಅದೊಂದು ಡೂಪ್ಲಿಕೇಟ್ ಇಮೇಲ್ ಆಗಿರುತ್ತೆ, ಅಂದರೆ ನಕಲಿ ಇಮೇಲ್ ಆಗಿರುತ್ತದೆ. ಅಲ್ಲಿ ನಿಮಗೆ ಅವರು ನಿಮ್ಮ ಯೂಸರ್ ID ಕೇಳುತ್ತಾರೆ, ಪಾಸ್ವರ್ಡನ್ನು ಕೇಳುತ್ತಾರೆ. ಆದರೆ ಅದು ನಿಜವಾದ ವೆಬ್ಸೈಟ್ ಆಗಿರುವುದಿಲ್ಲ. SBIನಂತ ಕಾಣುವ ಒಂದು ವೆಬ್ಸೈಟ್ ಆಗಿರುತ್ತದೆ. ಆವಾಗ ಏನಾಗುತ್ತದೆ, ನಿಮ್ಮ ಯೂಸರ್ ID ಪಾಸ್ವರ್ಡ್ ಅವರಿಗೆ ಸಿಕ್ಕಿಬಿಡುತ್ತದೆ. ಅದನ್ನು ಉಪಯೋಗಿಸಿಕೊಂಡು ಅವರು ಬೇರೆ ವೆಬ್ಸೈಟಿಂದ ಲಾಗಿನ್ ಆಗಿ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳಲು ನೋಡುತ್ತಿರುತ್ತಾರೆ. ಸಾಧ್ಯವಾಗದಿದ್ದರೆ ನಿಮಗೆ ಇನ್ನೊಂದಿಷ್ಟು ಪ್ರಶ್ನೆಗಳು ಕೇಳುತ್ತಾರೆ. ಏನೆಂದರೆ ನಿಮ್ಮ ಬರ್ತ್ ಇಯರ್ ಏನು, ಬರ್ತ್ ಡೇಟ್ ಏನು, ನಿಮ್ಮ ಆಧಾರ್ ನಂಬರ್ ಏನು, ನಿಮ್ಮ ಪಾನ್ ಕಾರ್ಡ್ ನಂಬರ್ ಏನು ಮುಂತಾದ ವಿವರಗಳನ್ನು ಅಲ್ಲಿ ಸಂಗ್ರಹಿಸಲು ಪ್ರಯತ್ನಿಸುತ್ತಾರೆ. ರಿವಾರ್ಡ್ ಪಾಯಿಂಟ್ಗಳನ್ನು ನೀವು ತೆಗೆದುಕೊಳ್ಳಲು ಲಾಸ್ಟ್ ಸ್ಟೆಪ್ಪು ಪಾನ್ ಕಾರ್ಡನ್ನು ಕೊಡಿ ಇತ್ಯಾದಿಗಳನ್ನು ಕೇಳುತ್ತಾ ಹೋಗುತ್ತಿರುತ್ತಾರೆ. ಅವರಿಗೆ ಏನು ಬೇಕೆಂದರೆ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಲು ಏನೇನು ಇನ್ಫಾರ್ಮೇಷನ್ ಬೇಕೋ ಅದೆಲ್ಲವನ್ನು ನಿಮ್ಮಿಂದ ತೆಗೆದುಕೊಂಡು ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ ನಿಮ್ಮ ಅಕೌಂಟಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತಾರೆ. ಈ ಥರದ ನಕಲಿ ಇಮೇಲ್ಗಳನ್ನು ನಂಬಬೇಡಿ. ಈ ಥರದ ನಕಲಿ ಇಮೇಲ್ಗಳು SMS ರೂಪದಲ್ಲಿಯೂ ಅನೇಕ ಜನರಿಗೆ ಬರುತ್ತಾ ಇರುತ್ತವೆ. ಒಂದು ಲಿಂಕ್ ಇರುತ್ತದೆ, ಕ್ಲಿಕ್ ಮಾಡಿದರೆ ಒಂದು ಫೇಕ್ ವೆಬ್ಸೈಟಿಗೆ ಹೋಗುತ್ತದೆ, ನಿಮ್ಮ ಇನ್ಫಾರ್ಮೇಷನ್ಗಳನ್ನು ಅದು ಕೇಳುತ್ತದೆ. ಇಲ್ಲಿ ಅನಾವಶ್ಯಕವಾಗಿ ನೀವೇ ನಿಮ್ಮ ಇನ್ಫಾರ್ಮೇಷನ್ ಅವರಿಗೆ ಕೊಟ್ಟು ನೀವೇ ಅವರಿಗೆ ನಿಮ್ಮ ಅಕೌಂಟಿನಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಲು ಅವರಿಗೆ ಹೇಳಿದಂತಾಗುತ್ತದೆ. ಆದ್ದರಿಂದ ಅಂಥ SMS ಇಮೇಲ್ಗಳನ್ನು ನಂಬಬೇಡಿ. ಇನ್ನು ನಿಮಗೆ ಕೆಲವು ಸಲ ದೂರವಾಣಿ ಕರೆ ಮಾಡುತ್ತಾರೆ. ದೂರವಾಣಿಯಲ್ಲಿ ಏನು ಹೇಳುತ್ತಾರೆ ಎಂದರೆ, ನಿಮಗೆ ಲಕ್ಕಿ ಕೂಪನ್ನಲ್ಲಿ ನೀವು ಗೆದ್ದಿದ್ದೀರಾ, ಅಥವಾ ಈ ವೆಬ್ಸೈಟಿಗೆ ಹೋಗಿ ಈ ವೀಲನ್ನು ತಿರುಗಿಸಿ ನೀವು ಗೆದ್ದರೆ ಇಷ್ಟು ಹಣ ನಿಮಗೆ ಬರುತ್ತದೆ, ಅಥವಾ ಒಂದು ಯಾವುದೋ ಪ್ರೈಸ್ ವಿನ್ ಆಗಿದೆ, ಈ ಪ್ರೈಸ್ ಹಣವನ್ನು ನೀವು ತೆಗೆದುಕೊಳ್ಳಲು ನೀವು ಫೋನ್ಪೇಗೆ ಹೋಗಿ ಈ ಲಿಂಕನ್ನು ಕ್ಲಿಕ್ ಮಾಡಿ, ಈ ಥರ ಒಂದು ಏನೋ ಹೇಳುತ್ತಾರೆ. ಅಲ್ಲಿ ನೋಡಿದರೆ ಹಣವು ರಿಸೀವ್ ಆಗುವ ಬದಲಿಗೆ ಅದು ಸೆಂಡ್ ಆಗಿರುತ್ತೆ. ಅದು ಸೆಂಡ್ ಆಗುತ್ತೆ, ನಿಮ್ಮ ಬ್ಯಾಂಕಿನ ಪಾಸ್ವರ್ಡನ್ನು ಕೇಳುತ್ತದೆ. ನೀವು ಅವರಿಗೆ ಕ್ವೆಶ್ಚನ್ ಮಾಡಲು ಸ್ಟಾರ್ಟ್ ಮಾಡಿದರೆ ನನ್ನಿಂದಲೇ ಹಣ ಹೋಗುತ್ತದೆ ಎಂದು ಹೇಳಿದರೆ ಅವರು ನಿಮಗೆ ಇನ್ನೇನೋ ಹೇಳಿ ನೀವು ನಂಬುವಂತೆ ಮಾಡಿ ನಿಮ್ಮ ಕೈಯಿಂದಲೇ ಅವರ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಬಿಡುತ್ತಾರೆ. ಇಲ್ಲಿ ಸಿಂಪಲ್ಲಾಗಿ ಅರ್ಥ ಮಾಡಿಕೊಳ್ಳುವುದೇನೆಂದರೆ, ಯಾವುದು ಅನಾಮಧೇಯ ಕರೆ ಬರುತ್ತದೆಯೋ, ನಿಮಗೆ ಗೊತ್ತಿಲ್ಲದವರು ನಿಮಗೆ ಕರೆ ಮಾಡಿ ಈ ಥರ ವಿಷಯಗಳನ್ನು ಹೇಳಿ ನಿಮಗೆ ಮೋಸ ಮಾಡಲು ಪ್ರಯತ್ನಿಸುತ್ತಾರೆ. ಆವಾಗ ನೀವು ಎಚ್ಚೆತ್ತುಕೊಳ್ಳಬೇಕು. ನಿಮಗೆ ಡೆಫಿನೆಟಾಗಿ ಗೊತ್ತಿರೋ ವ್ಯಕ್ತಿಗಳಿಗೆ ಅಥವಾ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಮಾತ್ರ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು. ಗೊತ್ತಿಲ್ಲದವರು ಕರೆ ಮಾಡಿ ಈ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಹಣ ಬರುತ್ತದೆ ಎಂದರೆ ನಂಬಬೇಡಿ. ಒಂದು SMS ನಿಮಗೆ ಒಂದು ಮೆಸೇಜ್ ಬರುತ್ತದೆ, ಈ ಸ್ಟಾಕ್ನಲ್ಲಿ, ಈ ಇನ್ವೆಸ್ಟ್ಮೆಂಟ್ನಲ್ಲಿ ಹಣ ಹಾಕಿ ನಿಮಗೆ ದುಪ್ಪಟ್ಟಾಗುತ್ತದೆ 2 ತಿಂಗಳಲ್ಲಿ, 1 ತಿಂಗಳಲ್ಲಿ ಅಂದರೆ ನಂಬಬೇಡಿ. ಅದೆಲ್ಲೂ ಮೋಸದ ಕಾಲುಗಳೇ ಆಗಿರುತ್ತದೆ. ಇನ್ನು ಬೇರೆ ಥರದ ಮೋಸಗಳೆಂದರೆ ಆನ್ಲೈನ್ ಶಾಪಿಂಗ್ ಮೋಸ. ನಿಮಗೆ ಒಂದು ಲಿಂಕ್ ಬರುತ್ತದೆ, ಈ ಪ್ರಾಡಕ್ಟು ಇಷ್ಟೇ ತುಂಬ ಕಡಿಮೆ ಬೆಲೆಗೆ ಅವೈಲೇಬಲ್ ಇದೆ, ಕೆಲವೇ ಪ್ರಾಡಕ್ಟ್ಗಳಿವೆ, ಓಕೆ ನೀವು ಅದನ್ನು ಖರೀದಿಸಿ ಸ್ಟಾಕ್ ಮುಗಿಯೋದ್ರೊಳಗೆ ಅಂತ ಬರುತ್ತದೆ. ಅಲ್ಲೇ ನೀವು ಎಚ್ಚೆತ್ತುಕೊಳ್ಳಬಹುದು. ಈಗ 10,000ದ ಅಮೌಂಟು 1,000 ರೂಪಾಯಲ್ಲಿ ಬರುತ್ತದೆ ಅಂದರೆ ಹೇಗೆ ಸಾಧ್ಯ? ಅದು ಮೋಸ ಆಗಿರಲಿಕ್ಕೆ ಮಾತ್ರವೇ ಸಾಧ್ಯ. ಅಂತಹ ಲಿಂಕ್ಗಳನ್ನು ಕ್ಲಿಕ್ಕಿ ನೀವು
ಆವಾಗ ಅವರೆಲ್ಲ ಇನ್ಫಾರ್ಮೇಷನ್ನು ಕೇಳಿರುತ್ತಾರೆ, ನೀವು ಕೊಟ್ಟು ಬಿಡುತ್ತೀರಿ ಕಡಿಮೆ ಪ್ರೈಸ್ನಲ್ಲಿ ಖರೀದಿಸೋಣ ಅಂತ. ಆವಾಗ ನಿಮಗೆ ಮೋಸ ಆಗುತ್ತದೆ. ಆಮೇಲೆ ಇನ್ನು ಕೆಲವೊಂದು ಸೆಕೆಂಡ್ ಹ್ಯಾಂಡ್ ಮಾರುವ ವೆಬ್ಸೈಟ್ಗಳಿರುತ್ತವೆ. ಅಲ್ಲಿ ನೀವು ನಿಮ್ಮ ಒಂದು ಯಾವುದೋ ಐಟಮನ್ನು ಮಾರುತ್ತೇನೆ ಅಂತ ಹಾಕಿರುತ್ತೀರಿ. ಆವಾಗ ಅದನ್ನು ಪರ್ಚೇಸ್ ಮಾಡುವವನು ಯಾರು ಅಂತ ನಿಮಗೆ ಗೊತ್ತೇ ಆಗುವುದಿಲ್ಲ. ಅವನು ಮೋಸಗಾರನಿರಬಹುದು. ಪರ್ಚೇಸ್ ಮಾಡುವ ಪರ್ಸನ್ನು ಅಥವಾ ನೀವು ಕೊಂಡುಕೊಳ್ಳುತ್ತಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಬ್ಸೈಟ್ನಿಂದ, ಮೊದಲು ಆ ವ್ಯಕ್ತಿ ನಿಜವಾಗಿಯೂ ಇದ್ದಾನೆಯೋ ಅಥವಾ ಮೋಸಗಾರನೋ ಎಂದು ಅರಿತುಕೊಂಡೇ ನೀವು ಮುಂದುವರಿಯಬೇಕು. ಇಲ್ಲದಿದ್ದರೆ ಮೋಸ ಹೋಗುವ ಚಾನ್ಸು ತುಂಬ ಹೆಚ್ಚಿರುತ್ತದೆ. ಇನ್ನು ಸರ್ವೇ ಸಾಮಾನ್ಯವಾದದ್ದು ಫೇಸ್ಬುಕ್ಗಳಲ್ಲಿ ಅಥವಾ ವಾಟ್ಸಾಪ್ಗಳಲ್ಲಿ ಅಥವಾ ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಚಾಟ್ಗಳನ್ನು ಮಾಡಿ ನಿಮ್ಮ ಜೊತೆ ಸ್ನೇಹಿತರಾಗಿ ಕೆಲವು ದಿನಗಳಾದ ಮೇಲೆ ಹಣವನ್ನು ಕೇಳಲು ಪ್ರಾರಂಭಿಸುತ್ತಾರೆ, ಏನೋ ಒಂದು ತೊಂದರೆ ಇದೆ ಎಂದು ಹೇಳಿ. ಇದು ಸಹ ಒಂದು ಸ್ಕ್ಯಾಮ್ನ ಭಾಗವಾಗಿರುತ್ತದೆ. ನಿಮಗೆ ಅಪರಿಚಿತರು ಈ ಥರ ಫ್ರೆಂಡ್ಶಿಪ್ ಮಾಡಿ ಹಣವನ್ನು ಕೇಳಿದರೆ ಅವರ್ಯಾರು ನಂಬಿಕೆಗೆ ಅರ್ಹರಾದ ವ್ಯಕ್ತಿಗಳಾಗಿರುವುದಿಲ್ಲ. ಅವರೆಲ್ಲರೂ ಮೋಸವನ್ನು ಮಾಡಲೆಂದೇ ಬಂದು ಆ ಥರ ಮಾಡುತ್ತಿರ್ತಾರೆ. ಅವರು ನಿಮ್ಮನ್ನೇ ಟಾರ್ಗೆಟ್ ಮಾಡಿರುವುದಿಲ್ಲ, ದಿನಾಲೂ ಅವರು ಸಾವಿರಾರು ಜನರನ್ನು ಟಾರ್ಗೆಟ್ ಮಾಡಿರುತ್ತಾರೆ. ಅದರಲ್ಲಿ ಯಾರು ಬಲಿಯಾಗುತ್ತಾರೆ ಎಂದು ಹೇಳೋಕ್ಕೆ ಬರೋದಿಲ್ಲ. ಅವರಿಗೆ ದಿನವೂ ಸಾವಿರ ಜನರ ಜೊತೆ ಈ ಥರ ವ್ಯವಹಾರ ಮಾಡಿ ದಿನಕ್ಕೆ ಒಂದು 4-5 ಜನರು ಅವರಿಗೆ ಒಂದು 10,000 ಟ್ರಾನ್ಸ್ಫರ್ ಮಾಡಿದರೆ ಆ ಮೋಸ ಮಾಡುವವರ ಕೆಲಸ ಅವತ್ತಿಗೆ ಮುಗಿಯಿತು. ಅಂದರೆ ಅವರು ದಿನವೂ ಒಂದು ಕುರಿಗಾಗಿ ಬೇಟೆ ಆಡುತ್ತಲೇ ಇರುತ್ತಾರೆ. ಯಾವ ಕುರಿ ಸಿಕ್ಕಿಕೊಳ್ಳುತ್ತದೆ ಅದು ಅದರ ಹಣೆಬರ ಆಗಿರುತ್ತದೆ. ಇನ್ನು ಬೇರೆ ಥರದ ಮೋಸವೆಂದರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ, ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ, ನಮ್ಮಿಂದ ಇನ್ವೆಸ್ಟ್ ಮಾಡಿ, ನಮ್ಮಲ್ಲಿ ತುಂಬ ಲಾಭ ಸಿಗುತ್ತದೆ, ತಿಂಗಳಿಗೆ ಡಬಲ್ ಆಗುತ್ತದೆ ಇತ್ಯಾದಿ SMS ಬರುತ್ತಾ ಇರುತ್ತದೆ, ಇಮೇಲ್ಗಳು ಬರುತ್ತಾ ಇರುತ್ತದೆ. ಹಣ ಹೂಡಲು ಪ್ರೇರೇಪಿಸುತ್ತಾರೆ. ಅಂಥವುಗಳನ್ನು ನಂಬಬೇಡಿ. ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡುವ ವಿಚಾರವಿದ್ದರೆ ನೀವು ಸೀದಾ ಒಂದು ಪರಿಚಿತ ಬ್ಯಾಂಕಿಗೆ ಹೋಗಿ ಅವರ ಜೊತೆ ನೀವು ಡಿಸ್ಕಸ್ ಮಾಡಿದರೆ, ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ಇರುತ್ತದೆ ಅಲ್ಲಿ ಹೋಗಿ ಅವರ ಜೊತೆ ಡಿಸ್ಕಸ್ ಮಾಡಿದರೆ ಅವರು ನಿಮಗೆ ಎಲ್ಲ ವಿವರವನ್ನು ಕೊಡುತ್ತಾರೆ. ಇನ್ನು ನಿಮಗೆ ಸ್ಟಾಕ್ಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದ್ದರೆ ಇವಾಗ ಸೆಕ್ಯೂರಿಟಿ ಆಫೀಸ್ಗಳು ಅಂತ ಇರುತ್ತವೆ. ಕೋಟಕ್ ಸೆಕ್ಯೂರಿಟೀಸು, ICICI ಡೈರೆಕ್ಟು, SBI ಸೆಕ್ಯೂರಿಟೀಸು. ಅಂದರೆ ಅವರು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಥರ ಕೆಲಸ ಮಾಡುತ್ತಾರೆ. ನೀವು ಅವರ ಬಳಿ ಹೋಗಿ ಅಲ್ಲಿ ಅಕೌಂಟನ್ನು ಓಪನ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ಬೋದು. ಸುಮ್ಮನೆ ಇಮೇಲಲ್ಲಿ ಬಂದ ನಕಲಿ ಮೆಸೇಜ್ಗಳನ್ನು ನಂಬಿ ಕೆಡುವುದಕ್ಕಿಂತ ನೀವೇ ಬ್ರಾಂಚಿಗೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡುವುದು ಉತ್ತಮ. ಸೊ ಇದು ನಾನು ಹೇಳಿರೋದು ಒಂದು 2-3 ಎಕ್ಸಾಂಪಲ್ಲು. ಇನ್ನೂ ಈ ಥರ ಸುಮಾರು ಒಂದು 10ರಿಂದ 20 ಬೇರೆ ಬೇರೆ ತರಹದ ದಾರಿಗಳಿಂದ ನಿಮ್ಮನ್ನು ಸಂಪರ್ಕಿಸಿ ನಿಮಗೆ ಮೋಸ ಮಾಡಲು ಮೋಸಗಾರರು ದಿನವೂ ಪ್ರಯತ್ನಿಸುತ್ತಿರುತ್ತಾರೆ. ಆದ್ದರಿಂದ ನಿಮಗೆ ಯಾವುದೇ ಇಮೇಲ್ಗಳು ಬಂದಾಗ ಅದು ನಕಲಿ ಇಮೇಲೇ ಅಥವಾ ನಿಜವಾದ ಇಮೇಲೇ ಅಂತ ಪರಿಶೀಲಿಸಿಕೊಂಡು ಆಮೇಲೆ ಅಲ್ಲಿರುವ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿದರೆ ಉತ್ತಮ. ಈಗ ನಾವು ಹೇಗೆ ಸುರಕ್ಷಿತವಾಗಿರಬೇಕು ಎಂದು ನೋಡೋಣ. ಮೊದಲನೇದಾಗಿ ಅಪರಿಚಿತ ಕರೆಗಳನ್ನು ಮತ್ತು ಇಮೇಲ್ಗಳನ್ನು ನಂಬಬೇಡಿ ಮತ್ತು ಅವುಗಳಿಗೆ ಉತ್ತರಿಸಬೇಡಿ. ಅವುಗಳನ್ನು ಡಿಲೀಟ್ ಮಾಡಿ ಅಥವಾ ಅವುಗಳನ್ನು ಬ್ಲಾಕ್ ಮಾಡಿ ಹಾಕಿಬಿಡಿ. ಮತ್ತೆ ಕರೆಗಳು ಅಂಥವುಗಳಿಂದ ಬರುವುದಿಲ್ಲ. ಅಂಥ ಇಮೇಲ್ಗಳನ್ನು ನೀವು ಬ್ಲಾಕ್ ಮಾಡಬಹುದು. ಉಚಿತ ಆಮಿಷಗಳನ್ನು ನಂಬಬೇಡಿ. ಉದಾಹರಣೆಗೆ ಪಾರ್ಟ್ ಟೈಮ್ ಜಾಬ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ $150 ಕೊಡುತ್ತೇವೆ, ಈ ಗೇಮನ್ನು ಆಡಿ ನಿಮಗೆ ದುಡ್ಡು ಬರುತ್ತೆ, ಆನ್ಲೈನ್ ಗೇಮ್ಗಳನ್ನು ಆಡಿ ನಿಮಗೆ ದುಡ್ಡು ಬರುತ್ತೆ ಇತ್ಯಾದಿಗಳನ್ನು ನಂಬಲೇಬೇಡಿ. ಯಾರ ಬಳಿಯೂ ಅಷ್ಟೊಂದು ದುಡ್ಡು ಇರುವುದಿಲ್ಲ ನಿಮಗೆ ಫ್ರೀಯಾಗಿ ಕೊಡಲಿಕ್ಕೆ. ಅವರು ಬೇರೆಯವರ ದುಡ್ಡನ್ನು ಕದಿಯಲಿಕ್ಕಾಗಿಯೇ ಅಂಥ ಮೋಸಗಳನ್ನು ಮಾಡುತ್ತಿರುತ್ತಾರೆ. ಅಂದಮೇಲೆ ಅವರು ನಿಮಗೇಕೆ ದುಡ್ಡು ಕೊಡುತ್ತಾರೆ? ಆದರೆ ನೀವು ಒಂದು ಕುರಿಯಾಗಿ ಬಲಿಯಾಗಬೇಕು. ಆ ಬಲಿಯಾಗಲಿಕ್ಕೆ ನಿಮಗೆ $150, $300 ಆ ಥರದ ಆಮಿಷವನ್ನು ಒಡ್ಡುತ್ತಾರೆ. ಸೊ ನಿಮಗೆ 150 ಕೊಡ್ತಾರೆ, 300 ಕೊಡ್ತಾರೆ, 600 ಕೊಡ್ತಾರೆ, 700 ಕೊಡ್ತಾರೆ. ನಿಮ್ಮಲ್ಲಿ ಆಸೆ ಹುಟ್ಟುತ್ತೆ. ಆಮೇಲೆ ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಇಮಿಡಿಯೇಟ್ 40% ಡಿಸ್ಕೌಂಟ್ ಬರುತ್ತೆ ಅನ್ನುತ್ತಾರೆ. ಆಗ ನೀವು ಇನ್ವೆಸ್ಟ್ ಮಾಡುತ್ತೀರಿ. ಆವಾಗ ಅವರು ಕೊಡೋದಿಲ್ಲ, ಏನೋ ತಪ್ಪಾಗಿದೆ, ಇನ್ನೊಂದಿಷ್ಟು ಇನ್ವೆಸ್ಟ್ ಮಾಡಿ ಅಂತಾರೆ. ಹಾಗೆ ನಿಮಗೆ ಒಂದು ಸೈಕಲಲ್ಲಿ ಅವರು ತೆಗೆದುಕೊಂಡು ಹೋಗಿ ನಿಮ್ಮ ತುಂಬ ದೊಡ್ಡ ಮೊತ್ತದ ನಿಮ್ಮ ದುಡ್ಡನ್ನು ಹಾಳು ಮಾಡುತ್ತಾರೆ. ಹಾಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಮೋಸಗಾರರೊಂದಿಗೆ ನಾನೇ ಗೆಲ್ಲುತ್ತೇನೆ ಎಂದುಕೊಂಡು ಅವರ ಜೊತೆ ಆಟ ಆಡಲು ಹೋಗಬೇಡಿ. ಏಕೆಂದರೆ ಅವರು ಅದನ್ನೇ ದಿನವೂ ಮೋಸವನ್ನು ಮಾಡಿ ಅವರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರುತ್ತಾರೆ. ಅವರನ್ನು ಸೋಲಿಸಲು ಜನಸಾಮಾನ್ಯರಿಂದ ಸಾಧ್ಯವಿಲ್ಲ. ಆದ್ದರಿಂದ ಅಂಥ ಕಾಲ್ಗಳನ್ನು, ಇಮೇಲ್ಗಳನ್ನು ಆದಷ್ಟು ಬೇಗನೆ
ಕಡಿತಗೊಳಿಸಿ ಅವುಗಳನ್ನು ಬ್ಲಾಕ್ ಮಾಡುವುದು ಉತ್ತಮ. ನಿಮಗೆ ಅದಾಗಲೇ ಹಾನಿಯಾಗಿದ್ದರೆ, ಮೋಸವಾಗಿದ್ದರೆ ಸಮೀಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದರ ಬಗ್ಗೆ ಕಂಪ್ಲೇಂಟ್ ಕೊಡುವುದು ಉತ್ತಮ. ನಿಮ್ಮ ವೈಯಕ್ತಿಕ ಮಾಹಿತಿ ಅಂದರೆ ನಿಮ್ಮ ಆಧಾರ್ ನಂಬರು, ಡೇಟ್ ಆಫ್ ಬರ್ತು, ಪಾನ್ ಕಾರ್ಡು, ಪಾನ್ ನಂಬರು, ಯಾವುದೇ ಮಾಹಿತಿ ಇರಲಿ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು, ನಿಮ್ಮ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ನ ಎಕ್ಸ್ಪೈರಿ ಡೇಟು, CVV ನಂಬರು ಇತ್ಯಾದಿಗಳನ್ನು ಯಾವುದೇ ಅನ್ನೋನ್ ನಂಬರ್ನಿಂದ ಕಾಲ್ ಬಂದಾಗ ಅಥವಾ ಇಮೇಲ್ ಬಂದಾಗ ಅವುಗಳನ್ನು ಶೇರ್ ಮಾಡಬೇಡಿ. ನಿಮಗೆ ಒಂದು ವೇಳೆ ಸಂಶಯ ಬಂದರೆ ಈ ಇಮೇಲ್ಗೆ, ಈ ಕರೆಗೆ ನಾನು ರಿಪ್ಲೈ ಮಾಡದಿದ್ದರೆ ತಪ್ಪಾದೀತು ಅಂತ ಅನಿಸಿದರೆ ನೀವು ಸೀದಾ ಬ್ರ್ಯಾಂಚಿಗೆ ಹೋಗಿ ಅಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಹಾಗೂ ನೀವು ಯಾವುದೇ ವೆಬ್ಸೈಟ್ಗೆ ಪಾಸ್ವರ್ಡ್ಗಳನ್ನು ಬಳಸಿದರೆ ತುಂಬ ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ಬಳಸಿ ಹಾಗೂ ಆಗಾಗ ಆ ಪಾಸ್ವರ್ಡ್ಗಳನ್ನು ಬದಲಿಸಿ. ಪಾಸ್ವರ್ಡ್ಗಳನ್ನು ಸುಮ್ಮನೆ ಪಾಸ್ವರ್ಡ್ 1 2 3 ಅಂತ ಇಡುವುದು, ಪಿನ್ಗಳನ್ನು 1 2 3 4 ಅಂತ ಇಡುವುದು ಮಾಡಬೇಡಿ. ಹಾಗೂ ಎಲ್ಲ ವೆಬ್ಸೈಟ್ಗಳಿಗೂ, ನಿಮಗೆ ಬೇಕಾದಂಥ ವೆಬ್ಸೈಟ್ಗಳಿಗೂ ಇಮೇಲ್ಗಳಿಗೂ ಒಂದೇ ಥರದ ಪಾಸ್ವರ್ಡ್ಗಳನ್ನು ಇಡಬೇಡಿ. ಎಲ್ಲ ಕಡೆಗೂ ನಿಮ್ಮ ಪಾಸ್ವರ್ಡ್ಗಳು ಬೇರೆ ಬೇರೆಯಾಗಿರಲಿ. ನಿಮ್ಮ ಫೋನು, ಲ್ಯಾಪ್ಟಾಪು, ಡೆಸ್ಕ್ಟಾಪು ಮುಂತಾದವುಗಳನ್ನು ಆಗಾಗ ಅಪ್ಡೇಟ್ ಮಾಡಿಕೊಳ್ಳುತ್ತಾ ಇರಿ. ನೀವು ಮೋಸ ಹೋಗಿದ್ದರೆ ತಕ್ಷಣ ಪೊಲೀಸರಿಗೆ ದೂರು ನೀಡಿ. ಎಮರ್ಜೆನ್ಸಿ ಅಂತ ಬರುವ ಕರೆಗಳು ಅಂದರೆ ಹಣವನ್ನು ಇಮಿಡಿಯೇಟ್ ಹಾಕಿ, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಇಮಿಡಿಯೇಟ್ ಹಣ ಹಾಕಿ ಅಂತ ಬರುವ ಕರೆಗಳನ್ನು ನಂಬಬೇಡಿ. ಸ್ವತಃ ಪರಿಶೀಲಿಸಿ ಮುಂದಿನ ಕಾರ್ಯವನ್ನು ತೆಗೆದುಕೊಳ್ಳಿ. ಅಥವಾ ಇನ್ನೂ ಅನುಮಾನವಿದ್ದರೆ ಸಮೀಪದ ಪೊಲೀಸ್ ಸ್ಟೇಷನ್ನು, ಬ್ಯಾಂಕು, ಪೋಸ್ಟು ಪರ್ಸ್ನಲ್ ಆಗಿ ವಿಸಿಟ್ ಮಾಡಿ ನಿಮ್ಮ ಒಂದು ಕೆಲಸವನ್ನು ಮುಗಿಸಿಕೊಳ್ಳಿ. ಕೊನೆಯಲ್ಲಿ ನಾನು ಹೇಳುವುದೇನೆಂದರೆ, ಇತ್ತೀಚಲಾಗಿ ಸುಮಾರು 1 ವರ್ಷದಿಂದ ಈ ಸೈಬರ್ ಸ್ಕ್ಯಾಮ್ಗಳು ಅಂದರೆ ಫೋನಿನಿಂದ ಮೋಸ ಮಾಡಿ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳುವುದು, ತಮ್ಮ ಮೋಸಗಾರರು ನಿಮ್ಮ ಹಣವನ್ನು ಲಪಟಾಯಿಸುವುದು, ನಕಲಿ ಇಮೇಲ್ ಕಳಿಸಿ, ನಕಲಿ SMS ಕಳಿಸಿ, ನಕಲಿ ವಾಟ್ಸಪ್ ಕಳಿಸಿ, ನಕಲಿ ಟೆಲಿಗ್ರಾಮಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿಸಿ ಅಂತಹ ನಿಮ್ಮಿಂದ ಹಣವನ್ನು ದೋಚುವ ಮೋಸಗಾರರು ಅತೀ ಹೆಚ್ಚಾಗಿದ್ದಾರೆ. ಪ್ರತಿದಿನವೂ ಇಂಥ ಮೋಸಗಳು ನಡೆದು ಲಕ್ಷಾಂತರ ಹಣವನ್ನು ಜನ ಕಳೆದುಕೊಂಡು ಬೀದಿಗೆ ಬರುತ್ತಿದ್ದಾರೆ. ಆದ್ದರಿಂದ ಈ ಥರದ ಯಾವುದೇ ಕರೆಗಳನ್ನು, SMS ಇಮೇಲ್ಗಳನ್ನು ನಂಬದೆ ನಿಮ್ಮ ಹುಷಾರಿನಲ್ಲಿ ನೀವು ಇರುವುದು ಉತ್ತಮ ಎಂದು ನಮ್ಮ ಅನಿಸಿಕೆ.